ನಾವು ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಈ ಆಹಾರದಲ್ಲಿ ಜಿರಳೆ ಸಿಕ್ಕಂತ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಸ್ಟಾರ್ ಹೋಟೆಲ್ನಲ್ಲಿ ಜಿರಳೆ ಪತ್ತೆ ಕೇಸ್. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೈಕೋರ್ಟ್ ವಕೀಲೆ ಜೊತೆ ಸಿಬ್ಬಂದಿ ಅಲ್ಲಿ ಸೂಕ್ತವಾಗಿ ಸ್ಪಂದಿಸಲಿಲ್ಲ ಅನ್ನೋ ಆರೋಪ ಇತ್ತು. ಅನುಚಿತವಾಗಿ ವರ್ತನೆ ಮಾಡಿದ್ರು. ಸೊ ಹೋಟೆಲ್ ಸಿಬ್ಬಂದಿ ವಿರುದ್ಧ ಠಾಣೆಯಲ್ಲಿ ದೂರು ದಾಖಲು, ಅಂದರೆ ಸ್ವಲ್ಪ ನೆಗ್ಲಿಜೆನ್ಸ್ ಮಾಡಿದ್ರು. ನಿಮಗೆ ಬೇರೆ ಫುಡ್ ಕೊಡ್ತೀವಿ ನಾವು ಅಂತ ಎಳೆದಾಡಿ ನೂಕಾಡಿ ಬೆದರಿಕೆ ಹಾಕಿದೆ ಅಂತ ಈಗ ದೂರಲ್ಲಿ ಇನ್ನಷ್ಟು ವಿಚಾರ ಹೇಳಿದ್ದಾರೆ. ಅವರು ಎಳೆದಾಡಿದ್ದಾರೆ, ನೂಕಾಡಿದ್ದಾರೆ ಅಂತ. ಆರಂಭದಲ್ಲಿ ಹೇಳಿದ್ದು ಇಷ್ಟ ಆಗಿತ್ತೆ ಅಂತ. ಸೊ IPC ಸೆಕ್ಷನ್ 352, 341, 504, 506 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ದೂರನ್ನ ಗಮನಿಸಿದ್ರೆ ಮೇ ಬಿ ಎಳೆದಾಡಿದ್ದಾರೆ, ಒಂದಷ್ಟು ವಿಚಾರ ಆಗಿದೆ ಅಲ್ಲಿ ಅಂತ, ಅಂದರೆ ಕ್ಲಾಶ್ ಆಗಿದೆ ಅಂತ ಈಗ ಮಾಹಿತಿ ಇದೆ. ಸೊ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಊಟದಲ್ಲಿ ಅವರೊಂದು ಪನ್ನೀರ್ ಗ್ರೇವಿಯನ್ನು ಆರ್ಡರ್ ಮಾಡಿರ್ತಾರೆ. ಆಗ ಆ ಒಂದು ಪನ್ನೀರ್ ಗ್ರೇವಿಲಿ ಒಂದು 2 ಚಮಚ ತಿಂದಿದ್ದಾರೆ ಕೂಡ ಅಂತ ಹೇಳ್ತಿದ್ರು ಅವರು. ಸೊ ಅದಾದಮೇಲೆ ಈ ಜಿರಳೆ ಪತ್ತೆ ಆಗಿದೆ. ಸೊ ವಕೀಲರು ಒಳಗೆ ಹೋಗಿ ನಂತರ ಅವರ ಕಿಚನ್ ಸೆಕ್ಷನ್ ಎಲ್ಲ ಗಮನಿಸಿದಾಗ ಸಿಕ್ಕಾಪಟ್ಟೆ ಅಲ್ಲಿ ಕೊಳಕಾಗಿರುವಂಥದ್ದು ಗಮನಕ್ಕೆ ಬಂದಿದೆ. ಜೊತೆಗೆ ಇವರು ಎಷ್ಟು ವರ್ಷಗಳಾಯ್ತೇನೋ ಪಾತ್ರೆ ಎಲ್ಲ ತೊಳಿದೆ ಅಂತ ಕೂಡ ಅಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು ವಕೀಲೆ. ಸೊ ಊಟದಲ್ಲಿ ಜಿರಳೆ ಪತ್ತೆ ಆಗಿರುವಂಥ ವಿಡಿಯೋನ ಕೂಡ ಮಾಡಿದ್ದಾರೆ. IPC ಸೆಕ್ಷನ್ 352, 341, 504, 506 ಅಡಿ ಎಫ್ಐಆರ್ ದಾಖಲಾಗಿದೆ.